ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಅಪಾಯವನ್ನು ಕಡಿಮೆ ಮಾಡಲು ಯಾವ ರೀತಿಯ ಸಲಹೆಗಳನ್ನು ಅನುಸರಿಸಬೇಕು ಗೊತ್ತಾ? ಮೆದುಳಿನ ಆರೋಗ್ಯ ಕಾಪಾಡಿಕೊಂಡು ಲಕ್ವ ಅಪಾಯವನ್ನು ಕಡಿಮೆ ಮಾಡಲು 9 ಉಪಯುಕ್ತ ಸಲಹೆಗಳು ಇಲ್ಲಿವೆ. ಪಾರ್ಶ್ವವಾಯು ತಡೆಗಟ್ಟಲು ಈ ಟಿಪ್ಸ್ ಅನ್ನ ಅನುಸರಿಸಿ. ಸ್ಟ್ರೋಕ್ ಅಪಾಯ ತಪ್ಪಿಸುವ 9 ಸೂತ್ರಗಳು. ಇತ್ತೀಚಿನ ವರ್ಷಗಳಲ್ಲಿ ಪಾರ್ಶ್ವವಾಯು ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇವೆ. ಹಾಗಾಗಿ ಈ ಬಗ್ಗೆ ಸರಿಯಾಗಿ ತಿಳಿದು ಅದನ್ನು ತಡೆಯುವುದು ಬಹಳ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಂಡು ಸ್ಟ್ರೋಕ್ ಅಪಾಯವನ್ನು ಕಡಿಮೆ ಮಾಡುವುದಕ್ಕೆ 9 ಸಲಹೆಗಳು ಹೀಗಿವೆ. ಆರೋಗ್ಯಕರ ಆಹಾರವನ್ನ ಸೇವನೆ ಮಾಡಿ. ಉತ್ಕರ್ಷಣ ನಿರೋಧಕಗಳು, ಆರೋಗ್ಯಕರ ಕೊಬ್ಬುಗಳು ಮತ್ತು ಫೈಬರ್ ಸಮೃದ್ಧವಾಗಿರುವ ಆಹಾರಗಳಾದ ಸೊಪ್ಪುಗಳು, ಬೆರೆಗಳು, ಬೇಜಗಳು ಮತ್ತು ಮೀನುಗಳನ್ನು ಸೇವಿಸೋದು ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತೆ. ಈ ಆಹಾರಗಳು ಮೆದುಳಿಗೆ ರಕ್ತದ ಹರಿವನ್ನು ಸುಧಾರಿಸಿ ಮೆದುಳಿನ ಕೋಶಗಳನ್ನು ಪೋಷಿಸುತ್ತೆ ಮತ್ತು ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ವ್ಯಾಯಾಮ ಮಾಡುವುದನ್ನ ಬಿಡಬೇಡಿ. ವಾಕಿಂಗ್, ಸೈಕ್ಲಿಂಗ್ ಅಥವಾ ಈಜು ಮುಂತಾದ ನಿಯಮಿತ ವ್ಯಾಯಾಮವು ಹೃದಯವನ್ನ ಬಲಪಡಿಸುತ್ತೆ ಮತ್ತು ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತೆ. ಇದು ಪಾರ್ಶ್ವವಾಯುವಿನ ಅಪಾಯವನ್ನು ಕಡಿಮೆ ಮಾಡುತ್ತೆ. ವ್ಯಾಯಾಮವು ಮೆದುಳಿನ ಪ್ಲಾಸ್ಟಿಸಿಟಿಯನ್ನ ಉತ್ತೇಜಿಸುತ್ತೆ, ಮನಸ್ಥಿತಿಯನ್ನ ಸುಧಾರಿಸುತ್ತೆ ಮತ್ತು ಅರಿವಿನ ಕುಸಿತವಾಗದಂತೆ ತಡೆಯುವುದಕ್ಕೆ ಸಹಾಯ ಮಾಡುತ್ತೆ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ. ಬೊಜ್ಜು ಪಾರ್ಶ್ವವಾಯುವಿಗೆ ಅಪಾಯಕಾರಿ ಅಂಶವಾಗಿದೆ. ಆದ್ದರಿಂದ ಸಮತೋಲಿತ ಆಹಾರ ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯ ಮೂಲಕ ತೂಕವನ್ನು ಕಾಪಾಡಿಕೊಳ್ಳುವುದರಿಂದ ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡಬಹುದು. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವ ಮೂಲಕ ರಕ್ತದೊತ್ತಡ, ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಅನ್ನು ಸಹ ಕಡಿಮೆ ಮಾಡಬಹುದು. ಇವೆಲ್ಲವೂ ಕೂಡ ಪಾರ್ಶ್ವವಾಯು ತಡೆಗಟ್ಟುವಿಕೆಯ ಅಂಶಗಳಾಗಿವೆ. ಮಾನಸಿಕ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳಿ. ಓದುವುದು, ಒಗಟುಗಳನ್ನು ಬಿಡಿಸೋದು, ಹೊಸ ಭಾಷೆಯನ್ನ ಕಲಿಯುವುದು ಅಥವಾ ಸಂಗೀತ ವಾದ್ಯವನ್ನ ನುಡಿಸೋದು ಮುಂತಾದ ಚಟುವಟಿಕೆಗಳೊಂದಿಗೆ ನಿಯಮಿತವಾಗಿ ನಿಮ್ಮ ಮೆದುಳಿಗೆ ಸವಾಲು ಹಾಕಿ. ಈ ಚಟುವಟಿಕೆಗಳು ನರ ಸಂಪರ್ಕಗಳನ್ನು ಉತ್ತೇಜಿಸುತ್ತೆ. ಇದು ಮೆದುಳನ್ನು ಸಕ್ರಿಯವಾಗಿಡುವುದಕ್ಕೆ ಸಹಾಯ ಮಾಡುತ್ತೆ. ಧೂಮಪಾನವನ್ನ ತ್ಯಜಿಸಿ. ಧೂಮಪಾನವು ರಕ್ತನಾಳಗಳನ್ನ ಹಾನಿಗೊಳಿಸುತ್ತೆ, ರಕ್ತವನ್ನ ದಪ್ಪಗೊಳಿಸುತ್ತೆ. ಇವೆಲ್ಲವೂ ಕೂಡ ಪಾರ್ಶ್ವವಾಯು ಅಪಾಯವನ್ನ ಹೆಚ್ಚಿಸುತ್ತೆ. ಹಾಗಾಗಿ ಇದನ್ನ ತ್ಯಜಿಸುವುದರಿಂದ ಈ ಅಪಾಯವನ್ನ ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ರಕ್ತದೊತ್ತಡವನ್ನ ಮೇಲ್ವಿಚಾರಣೆ ಮಾಡಿ. ಅಧಿಕ ರಕ್ತದೊತ್ತಡ ಪಾರ್ಶ್ವವಾಯುವಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ನಿಮ್ಮ ರಕ್ತದೊತ್ತಡವನ್ನ ನಿಯಮಿತವಾಗಿ ಪರೀಕ್ಷಿಸಿ ಅದನ್ನ ಆರೋಗ್ಯಕರ ವ್ಯಾಪ್ತಿಯಲ್ಲಿರುವಂತೆ ನೋಡಿಕೊಳ್ಳಿ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಿ. ಮಧುಮೇಹವು ರಕ್ತನಾಳವನ್ನ ಹಾನಿಗೊಳಿಸುತ್ತೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯ ಅಪಾಯವನ್ನ ಹೆಚ್ಚಿಸುತ್ತೆ. ಇದು ಪಾರ್ಶ್ವವಾಯುವಿಗೆ ಕಾರಣವಾಗುತ್ತೆ. ಆಹಾರ, ವ್ಯಾಯಾಮ ಮತ್ತು ಔಷಧಿಗಳ ಮೂಲಕ ಅಗತ್ಯವಿದ್ರೆ ಔಷಧಿಗಳನ್ನು ತೆಗೆದುಕೊಳ್ಳಿ. ಆರೋಗ್ಯಕರ ರಕ್ತದ ಸಕ್ಕರೆ ಮಟ್ಟವನ್ನ ಕಾಪಾಡಿಕೊಳ್ಳುವುದು ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಒತ್ತಡದ ಮಟ್ಟವನ್ನ ಕಡಿಮೆ ಮಾಡಿ. ದೀರ್ಘಕಾಲದ ಒತ್ತಡ ಮತ್ತು ಹೆಚ್ಚಿನ ಮಟ್ಟದ ಆತಂಕವು ರಕ್ತದೊತ್ತಡವನ್ನ ಹೆಚ್ಚಿಸುತ್ತೆ ಮತ್ತು ಉರಿಯೂತವನ್ನ ಉತ್ತೇಜಿಸುತ್ತೆ. ಇದು ಪಾರ್ಶ್ವವಾಯು ಅಪಾಯದ ಅಂಶಗಳಾಗಿವೆ. ಒತ್ತಡವನ್ನ ನಿಯಂತ್ರಣದಲ್ಲಿಡುವುದಕ್ಕೆ ಧ್ಯಾನ, ಉಸಿರಾಟದ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳಿ. ಒಳ್ಳೆಯ ನಿದ್ರೆ ಮಾಡಿ. ನಿದ್ರೆ ಸರಿಯಾಗಿ ಆಗದಿದ್ರೆ ಸ್ಲೀಪ್ ಅಪ್ನಿಯಾ ರಕ್ತದೊತ್ತಡ ಮತ್ತು ಪಾರ್ಶ್ವವಾಯು ಅಪಾಯವನ್ನ ಹೆಚ್ಚಿಸುತ್ತೆ. ಪ್ರತಿ ರಾತ್ರಿ 7 ರಿಂದ 9 ಗಂಟೆಗಳ
ಗುಣಮಟ್ಟದ ನಿದ್ರೆ ಮಾಡುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ನಿಮ್ಮ ಮೆದುಳು ಮತ್ತು ದೇಹವನ್ನ ರೀಚಾರ್ಜ್ ಮಾಡುವುದಕ್ಕೆ ಅನುವು ಮಾಡಿಕೊಡುತ್ತೆ. ಮೆದುಳಿನ ಆರೋಗ್ಯಕ್ಕಾಗಿ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುವುದಕ್ಕೆ ಈ ಸಲಹೆಗಳನ್ನ ಅನುಸರಿಸಿ ಆರೋಗ್ಯವಾಗಿರಿ. ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್.